ಸಿನಿಮಾ ಡಿಸೆಂಬರ್ 25 ರಿಲೀಸ್ ಅಂತ ಹೇಳ್ತಿದೆ, ಕರೆಕ್ಟ್? ಕ್ರಿಸ್ಮಸ್ ರಿಲೀಸ್ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಕ್ರಿಸ್ಮಸ್ ಕ್ಯಾನ್ ಬಿ 1 week ದಿಸ್ ಸೈಡ್ ದಟ್ ಸೈಡ್, ಬಟ್ ವಾಟ್ ಐ ಎಕ್ಸ್ಪ್ರೆಸ್ಡ್ ಇನ್ July 5th ನಾನೇನು ಹೇಳಿದ್ದೆ, ಐ ಥಿಂಕ್ ದಟ್ ವಾಸ್ ಅ ಪ್ಲಾನ್ಡ್ ಅಂಡ್ ವೆರಿ ಚಾಲೆಂಜಿಂಗ್. ದಟ್ ಇದಕ್ಕೆ ನೀವು ಚಾಲೆಂಜ್ ಅಂತ ಹೇಳ್ಬೋದು. ನಾವು ಅವತ್ತಿಗೆ ನಮಗೆ ನಾವು ಹಾಕೊಂಡಿದ್ದ ಚಾಲೆಂಜಿಗೆ, ನಮ್ಮ ಸಿನಿಮಾಗೆ ನಾವೇನು ಮಾಡಬೇಕು ಅಂತ ಇದೀವಿ. ಐ ಥಿಂಕ್ ಡೋಂಟ್ ಯು ಥಿಂಕ್ ಐ ಅನೌನ್ಸ್ಡ್ ಆನ್ July 5th? ಡಿಡ್ ಐ? Yeah, so it's a very well planned film is what we are planning to do, and we will stick to our words, sir. ಸರ್, ಇಷ್ಟು ವೇಗವಾಗಿ ಸಿನಿಮಾ ಶೂಟಿಂಗ್ ಮುಗಿಸೋ ಕಾರಣ ಏನು ಸರ್? ಅಂದ್ರೆ ಪ್ರತಿ ವರ್ಷಕ್ಕೆ 2 ಸಿನಿಮಾ ಬಿಡುಗಡೆ ಆಗಬೇಕು ಸ್ಟಾರ್ ನಟರಿಂದ ಅಂತ ಬೇಡಿಕೆ ಇತ್ತು. ಸೊ ಅದನ್ನ ಮಾಡೋಕ್ಕೋಸ್ಕರ ಏನಾದರೂ ಮುಂದಾಗಿದ್ದೀರಾ ಅಂತ ನೋಡಿ ಸರ್? ಇಲ್ಲ ಸರ್, ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ. ಸೆಕೆಂಡ್, ಇನ್ನೊಂದೇನಾಗಿದೆ ಅಂದ್ರೆ, ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಕರೆಕ್ಟಾಗಿ ಮಾಡಿದ್ರೆ ಇದು ನಿಂಗೆ ಮುಗಿಸ್ಬೋದು ಅಂತ ಅನ್ಕೊಂಡಾಗ, ಅಂಡ್ ಆ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗೀತು. ಇಲ್ಲ ಅಂದಿದ್ರೆ ಬಹುಶಃ 1 ತಿಂಗಳು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು. ಅಂಡ್ ವೇಗವಾಗಿ ಯಾಕೆ ಅಂತಂದ್ರೆ, ಮಾಡಬಹುದು, ಮಾಡಕ್ಕಾಗತ್ತೆ. ಹೀಗಾದ್ರೆ ಆಕ್ಚುಲಿ ದ ನಂಬರ್ ಆಫ್ ಡೇಸ್ ವಿ ಸೇವ್ ಆನ್ ದ ರಿಲೀಸ್ helps us reduce the interest on the film. Interest as in money. So that is your first income and profit, alva, avaga. We nearly save about 5-6 crores if we actually work very well like this. So adala idkondu talal idkondu we are doing so. Sudeep sir, advance birthday wishes from my end. No Sharda, I don't take advances. I'm scared of advances. Yes. But thank you, yeah. Mark enters. Do we say so? Come again? Mark enters. Do we say so? You can say so. You can say anything, Sharda. I've never stopped you. No, that's the title of the next movie. You know, Sharda. You know. So baby has to be born on the time, otherwise it's called premature. Later also is a problem. Why are you so curious all the time? Hang on. Don't kill what we are supposed to do just because you want to do it. Don't do it. But there is no but. You will know this evening. Anything else you can ask me. Okay. No, but this is again. Anything else you can ask me. Okay. Yeah. Get the title. You will know. 100% you will know. Correct? ಅದ್ರಲ್ಲಿ ಏನಿಲ್ಲ, ನಮ್ದೊಂದು ಹೇಳೋ ರೀತಿ ಇರುತ್ತೆ. ಕರೆಕ್ಟ್? ಇವಾಗ ನಮ್ಮ ಮನೆಗೆ ಬಂದಾಗ ನಾನು ಕೈಯಲ್ಲಿ ಕಾಫಿ ಕೊಡಕ್ಕಾಗತ್ತಾ? ಅಂದ್ರೆ ಕೈ ಡೀರಿ ಕಾಫಿ ಹಾಕ್ತೀನಿ ಅಂತ ಆಗುತ್ತಾ? ನನಗೊಂದು ಸ್ಟೈಲ್ ಇರುತ್ತೆ. ಒಂದು ಕಪ್ಪಲ್ಲಿ ಶಾರದಾ ಬಂದ್ರೆ ಯಾವ ತರ ಕಪ್ಪು, ಅದಕ್ಕೆ ಯಾವ ತರ ಇರಬೇಕು, ಅದೆಲ್ಲ ಇರುತ್ತಲ್ಲ. ನಾನು ಅದನ್ನ ಐ ವಾಂಟ್ ಟು ಪುಟ್ ಇಟ್ ಇನ್ ಅ ಪ್ಲಾಟರ್ ಅಂಡ್ ಗಿವ್ ಇಟ್. ಯಾರ್ ಆಗ್ಲಿ ಬಿಡಿ, ಅದೆಲ್ಲ ಬಿಡಿ, ಅದು ಬೇರೆ ವಿಚಾರ. ಸಿ, ಪೀಪಲ್ ಟಾಕಿಂಗ್ ಅಂಡ್ ಅ ಪ್ರೊಫೆಷನಲ್ ಲೈಕ್ ಯು ಸ್ಪೀಕಿಂಗ್ ದಿಸ್ ಡಸಂಟ್ ಮೇಕ್ ಸೆನ್ಸ್. ನೋ, you have to wait. Today evening is for all of us, for me also. Post your superstardom, this is the first project, fastest project in your career. No, actually we have done one more film faster. Kashi from Village, I think. That was the fastest ever in my life was that film. Fastest, even before I knew it was over. Yeah. This is not the fastest. If you are adin helak hodre, it is not the fastest, but I think on a larger scale of filmmaking, ಇದು ಬಹಳ ಅದ್ಭುತವಾಗಿ ಒಂದು ಪ್ಲಾನ್ ಮಾಡಿ. I give all the credit to my technical team, my art director, my DOP, choreographer, stunt choreographer, my director, my writer, because ಅಷ್ಟು ಚೆನ್ನಾಗಿ ಅವ್ರು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಪ್ಲಾನಿಂಗ್ ಮಾಡ್ಬಿಡ್ಬೋದು ಶಾರದಾ ಅವರೇ, ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇಸ್ ವೇರ್ ವಿ ಗೋ ರಾಂಗ್. Yeah, there's one way of looking at it, Sharda. ಏನಕ್ಕಂದ್ರೆ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಬಡ್ಜೆಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿನಿಮಾ ಇಸ್ ಬಿಕಮಿಂಗ್ ಟಫ್, ರೆವಿನ್ಯೂ ತೆಗೆಯೋದು ಕಷ್ಟ ಅಂತ ಅಂದಾಗ, ದೇರ್ ಇಸ್ ಒನ್ ವೇ ವಿ ಕ್ಯಾನ್ ಆಪರೇಟ್ ಇಸ್ ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್. ಹೈ ಸರ್, ಸಾರಿ ಐ ಡಿಡ್ಂಟ್ ಸಿ ಯು. ಹೌ ಫಾಸ್ಟ್ ವಿ ಕ್ಯಾನ್ ಡೂ, ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್, ಅಂಡ್ ಅದೇ ನಿಮಗೆ ಆಕ್ಚುಲಿ ಸೇವ್ಸ್ ಅ ಲಾಟ್ ಆಫ್ ಮನಿ ಆಲ್ಸೋ. ಅಂಡ್ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಕೈಂಡ್ ಆಫ್ ಕೀಪ್ಸ್ ಫ್ಲೈಯಿಂಗ್ ಹಿಯರ್ ಅಂಡ್ ದೇರ್. ಅದನ್ನು ನಾವು ಇಟ್ಕೊಂಡು ಕೂರೋದು ಬಹಳ ಕಷ್ಟ. ಯಾವುದೋ ಸಿನಿಮಾ ನಾವು ಅನೌನ್ಸ್ ಮಾಡಿದ್ವಿ ಅಂತ ತಕ್ಷಣ ಅವ್ರ ಇಂಟ್ರೆಸ್ಟ್ ನಮ್ಮಲ್ಲಿ ಇರುತ್ತೆ, ಆ ಸಿನಿಮಾ ಮೇಲೆ ಇಟ್ಕೊಂಡಿರುತ್ತೆ ಅನ್ನೋದು ಬಹಳ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಅನೌನ್ಸ್, ಗೆಟ್ ಗೋಯಿಂಗ್ ವಿತ್ ಇಟ್, ಅಂಡ್ ಎಸ್ಪೆಷಲಿ ವೆನ್ ಇಟ್ ಇಸ್ ಅಚೀವಬಲ್. ಐ ವಿಲ್ ನೆವರ್ ಸೇ ಇಟ್ ಇಸ್ ಪಾಸಿಬಲ್ ವಿತ್ ಎವ್ರಿ ಫಿಲ್ಮ್. ಯಾಕಂದ್ರೆ ಇವಾಗ ನಾವು ಬಿಲ್ಲರಂಗ ಭಾಷೆ ಮಾಡಕ್ ಹೋದ್ರೆ ಈ ವೇಗದಲ್ಲಿ ಮಾಡೋದಕ್ಕಾಗೋದಿಲ್ಲ ನನಗೆ. ಯಾಕಂದ್ರೆ ಅದು ತುಂಬಾ ದೊಡ್ಡ ಸೆಟ್ಸ್ಗಳು, ತುಂಬಾ ಜಾಗ ಇದೆ, ತುಂಬಾ ಕಲಾವಿದರಿದ್ದಾರೆ, ವೇಕಪ್ಗೆ ರೆಡಿ ಆಗಕ್ಕೆ ಟೈಮ್ ಆಗುತ್ತೆ.
So it will take some time. So these kind of films, we can. Sir, that targeting December as a release date. And also 3 big movies coming in the same month. So it will be a celebration for Kannada cinema, we say, or a competition? It's a perspective. Perspective about what exactly you want to look at it. You want it to look at it as a celebration, it is a celebration. You want to look at it as a competition, it is a competition. But then, are we doing it? No. We are doing only cinema. I'm working only for my producer. I'm working for only my film. I'm working for my fans, my industry, my theaters. It ends there. It ends there. And this is something as a competition, I don't want to get into that zone because that is not me. ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಪ್ರೂವ್ ಮಾಡೋಕ್ಕೆ ಖಂಡಿತ ನಾನು ಆ ಸ್ವಭಾವ ನನಗಿಲ್ಲ ಶಾರದಾ ಅವರೇ. ಜುಲೈ 15 ನಾನು ಒಂದು ಮಾತು ಹೇಳಿದ್ದೆ. ಅವತ್ತು ಹೇಳ್ಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ಹತ್ರ ನಿಜವಾಗ್ಲೂ ಆ ಥರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ಕೂರಕ್ಕೆ. ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು, ನನ್ನ ಸಿನಿಮಾ ನಾನು ಕಾಪಾಡಬೇಕು, ಅದಕ್ಕೋಸ್ಕರ ಹಗಲು ರಾತ್ರಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ. ಆ ಧೈರ್ಯದಲ್ಲೇ ತಾನೇ ನಿಮ್ಮ ಮುಂದೆ ನಾನು ಅವತ್ತು ಜುಲೈ 5 ಮುಂದೆ ಪ್ರೆಸ್ ಮೀಟಿಂಗ್ ಕೂತ್ಕೊಂಡಾಗ ಹೇಳಿದ್ದು. ಈಗಿರ್ಬೇಕಾದ್ರೆ ಇವೆಲ್ಲ ನನಗೆ ಕೌಂಟೇ ಆಗಲ್ಲ ಶಾರದಾ. Sharda, I really like you. Let's just go and come back. Yeah.